ಬದಲಾವಣೆಯ ಶಿಕ್ಷಣ ಭವಿಷ್ಯದ ನಿರ್ಮಾಣ. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಹಾವೇರಿ 4ನೇ ದಿನದ ತರಬೇತಿಯ ವರದಿ ಕ್ಯಾಲ್ಕ್ ಟೀಮ್ ವತಿಯಿಂದ. ಟ್ಯಾಲ್ಪ್ ತರಬೇತಿಯ ನೋಡಲ್ ಅಧಿಕಾರಿಗಳು ಶ್ರೀ RH ನುಲ್ಗೇರಿ ಸರ್, ಡಯಟ್ ಉಪನ್ಯಾಸಕರು ಹಾವೇರಿ. ಟ್ಯಾಲ್ಪ್ ತರಬೇತಿಯ ಸಂಪನ್ಮೂಲ ವ್ಯಕ್ತಿಗಳು ಶ್ರೀಮತಿ ವಾಣಿಶ್ರೀ ಕೆ, ಶಿಕ್ಷಣ ಸಂಯೋಜಕರು ಹಿರೇಕೆರೂರು. ಶ್ರೀಮತಿ ಸುಮಾ, ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಹಿರೇಕೆರೂರು. ಹಾಗೂ ಶ್ರೀ ಕಾಂತೇಶ್ ಕೋಲಪ್ನವರ್ ಸರ್, ಸಮೂಹ ಸಂಪನ್ಮೂಲ ವ್ಯಕ್ತಿ ಮಾಸೂರು. ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಗಳು ಶ್ರೀ ಸಮೀರ್ ಕೆ ಶಿಕಾರಿಪುರ್ ಸರ್, ಸಮೂಹ ಸಂಪನ್ಮೂಲ ವ್ಯಕ್ತಿ ಮೇದೂರ್. ಹಾಗೂ ಕುಮಾರಿ ಭಾಗ್ಯಶ್ರೀ, ಟ್ಯಾಲ್ಪ್ ಸಪೋರ್ಟಿಂಗ್ ರಿಸೋರ್ಸ್ ಪರ್ಸನ್ KMSPP ಫ್ರಮ್ ILP ಟೀಮ್. ದಿನಾಂಕ 30/10/2025 4ನೇ ದಿನದ ತರಬೇತಿಯನ್ನು ಪ್ರಾರಂಭಿಸಲಾಯಿತು. ಈ ಒಂದು ತರಬೇತಿಯ ನಿರೂಪಣೆಯನ್ನು ಫಾರೂಕ್ ಸರ್ ಅವರು ಮಾಡಿದರು. ನಂತರ ಸೋಮರಾಜ್ ಚೆಲುವಾದಿ ಗುರುಗಳು ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ ಎಂಬ ಪ್ರಾರ್ಥನೆಯ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಸುರೇಶ್ ಕುಮಾರ್ ಸರ್ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ನುಡಿದರು. ನಂತರ BR ತೆವರಿ ಸರ್, ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಚಿಂತನದ ಅರ್ಥವನ್ನು ಹಾಗೂ ಆನೆಯನ್ನು ಸುಲಭವಾಗಿ ಸಾಕಬಹುದು, ಅಂದರೆ ಆನಂದ ನೆಮ್ಮದಿಯನ್ನು ನಾವು ಸುಲಭವಾಗಿ ಸಾಕಬಹುದು, ಆದರೆ ಆಸೆಯನ್ನು ಸುಲಭವಾಗಿ ಸಾಕಲಾಗುವುದಿಲ್ಲ ಎಂಬ ಚಿಂತನೆಯನ್ನು ಮಂಡಿಸಿದರು. ನಂತರ RS ನುಲ್ಗೇರಿ ಸರ್, ಡಯಟ್ ಉಪನ್ಯಾಸಕರು, ತಂತ್ರಜ್ಞಾನದ ಮಹತ್ವದ ಬಗ್ಗೆ ತಿಳಿಸಿದರು. ನಂತರ ತಂತ್ರಜ್ಞಾನದ ಜ್ಞಾನವನ್ನು ತರಗತಿಗಳಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕೆಂಬುದನ್ನು ನಮ್ಮೆಲ್ಲರಿಗೂ ತಿಳಿಸಿದರು. ನಂತರ AI ತಂಡದವರು ಹಿಂದಿನ ದಿನದ ವರದಿಯನ್ನು PPT ಪ್ರೆಸೆಂಟೇಷನ್ ಮಾಡಿದರು. ನಂತರ ತೆವರಿ ಸರ್, ನುಲ್ಗೇರಿ ಸರ್ ಹಾಗೂ ಸುರೇಶ್ ಕುಮಾರ್ ಸರ್ ಅವರಿಗೆ ಹೃದಯಪೂರ್ವಕವಾಗಿ ಸನ್ಮಾನಿಸಲಾಯಿತು. ಮೊದಲನೇ ಅವಧಿಯನ್ನು ಕಾಂತೇಶ್ ಗುರುಗಳವರು ಆ್ಯಕ್ಟ್ ಮತ್ತು ಫೈಂಡ್ ಎಂಬ ಚಟುವಟಿಕೆಗಳ ಮೂಲಕ ಪ್ರಾರಂಭಿಸಿದರು. ಈ ಒಂದು ಚಟುವಟಿಕೆಯಲ್ಲಿ ಎಲ್ಲರೂ ಉತ್ಸುಕತೆಯಿಂದ ಭಾಗವಹಿಸಿದರು. ನಂತರ ಹಿಂದಿನ ದಿನದ ಎಲ್ಲ ಪರಿಕಲ್ಪನೆಗಳನ್ನು ಪ್ರಾಯೋಗಿಕವಾಗಿ ಮಾಡಲು ಎಲ್ಲ ಶಿಬಿರಾರ್ಥಿಗಳಿಗೆ ತಿಳಿಸಿದರು. ಎರಡನೇ ಅವಧಿಯಲ್ಲಿ ಚಹಾವನ್ನು ಸವಿಯುವುದರ ಮೂಲಕ ಎಲ್ಲ ಶಿಬಿರಾರ್ಥಿಗಳು ರಿಫ್ರೆಶ್ಮೆಂಟ್ನೊಂದಿಗೆ ಎರಡನೇ ಅವಧಿಯಲ್ಲಿ ಪಾಲ್ಗೊಂಡರು. ಈ ಅವಧಿಯಲ್ಲಿ ಗೂಗಲ್ ಶೀಟ್ನಲ್ಲಿ ಸೇವ್ ಮತ್ತು ಶೇರ್ ಮಾಡುವುದು ಹಾಗೂ ಗೂಗಲ್ ಮೀಟ್ ಹೇಗೆ ರಚಿಸುವುದು ಮತ್ತು ಜಾಯಿನ್ ಆಗುವುದನ್ನು ಸವಿವರವಾಗಿ ವಾಣಿಶ್ರೀ ಹಾಗೂ ಭಾಗ್ಯಶ್ರೀ ಮೇಡಮ್ರವರು ತಿಳಿಸಿದರು. ನಂತರ ಎಲ್ಲ ಶಿಬಿರಾರ್ಥಿಗಳು ಪ್ರಾಯೋಗಿಕವಾಗಿ ಗೂಗಲ್ ಮೀಟ್ನ ಲಿಂಕನ್ನು ರಚಿಸಿ ಗ್ರೂಪ್ನಲ್ಲಿ ಶೇರ್ ಮಾಡಿಕೊಂಡು ಜಾಯಿನ್ ಆಗುವುದರ ಮೂಲಕ ತಮ್ಮ ಕಲಿಕೆಯನ್ನು ದೃಢಪಡಿಸಿಕೊಂಡರು. ಈ ಅವಧಿಯ ನಂತರ ಸಮಯ 1:15ರಿಂದ 2 ಗಂಟೆವರೆಗೆ ಎಲ್ಲ ಶಿಬಿರಾರ್ಥಿಗಳು ರುಚಿಯಾದ ಶುಚಿಯಾದ ಊಟವನ್ನು ಸವಿದರು. ನಂತರ ಮೂರನೇ ಅವಧಿಯಲ್ಲಿ ಮೀಟ್ ಗೀಕ್ ಆ್ಯಪ್, ಗೂಗಲ್ ಡಾಕ್ಸ್ನಲ್ಲಿ ವಾಯ್ಸ್ ಟೈಪಿಂಗ್ ಮತ್ತು ಡ್ರೈವ್ನಲ್ಲಿ ಫೈಲ್ಸ್ ಸೇವ್, ಶೇರ್ ಹಾಗೂ ಅಪ್ಲೋಡ್ ಮಾಡುವುದು ಹಾಗೂ ಗೂಗಲ್ನಲ್ಲಿ ಕನ್ನಡ ಟೈಪಿಂಗ್ ಮಾಡುವುದನ್ನು ತಿಳಿಸಿದರು. ಅದರಂತೆ ಎಲ್ಲ ಶಿಬಿರಾರ್ಥಿಗಳು ತಮಗೆ ಒದಗಿಸಿದ ಕಂಪ್ಯೂಟರ್ನಲ್ಲಿ ಮೇಲೆ ತಿಳಿಸಿದ ಎಲ್ಲ ಪರಿಕಲ್ಪನೆಗಳನ್ನು ಪ್ರಾಯೋಗಿಕವಾಗಿ ಮಾಡುವುದರ ಮೂಲಕ ಕಲಿಕೆಯನ್ನು ದೃಢಪಡಿಸಿಕೊಂಡರು. ಹಾಗೂ ಈ ಸಂದರ್ಭದಲ್ಲಿ ಎದುರಾದ ಸಮಸ್ಯೆಗಳನ್ನು ಎಲ್ಲ RPಗಳು ಪರಿಹಾರ ನೀಡಿ ಎಲ್ಲ ಶಿಬಿರಾರ್ಥಿಗಳಿಗೆ ಸಹಾಯ ಮಾಡಿದರು. ನಂತರ ಚಹಾ ವಿರಾಮದಲ್ಲಿ ಎಲ್ಲ ಶಿಬಿರಾರ್ಥಿಗಳು ಚಹಾ ಹಾಗೂ ಬಿಸ್ಕೆಟನ್ನು ಸವಿದರು. ಈ ಒಂದು ಚಹಾ ವಿರಾಮದ ಅವಧಿಯಲ್ಲಿ ಬೀರೆ ಸರ್ ಹಾಗೂ ಫಾರೂಕ್ ಸರ್ ಅವರು ಪ್ರಕೃತಿಯ ವಿಸ್ಮಯವನ್ನು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದರು. ನಂತರ 4ನೇ ಅವಧಿಯಲ್ಲಿ ವಾಣಿಶ್ರೀ ಹಾಗೂ ಭಾಗ್ಯಶ್ರೀ ಮೇಡಮ್ ಅವರು ಉಬಂಟು ಸ್ಕ್ರೀನ್ ರೆಕಾರ್ಡರ್ ಆ್ಯಪ್ನ ಖಜಾಮ್ ಬಗ್ಗೆ ತಿಳಿಸಿದರು. ಈ ಒಂದು ಆ್ಯಪ್ನ ಬಗ್ಗೆ ಸಲ್ಮಾನ್ ಸರ್ ಅವರು ಪ್ರಾಯೋಗಿಕವಾಗಿ ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟರು.
ಇಂದು ನಾವು ಶಿಕ್ಷಣ ಮತ್ತು ತಂತ್ರಜ್ಞಾನದ ಸಮ್ಮಿಲನದ ಬಗ್ಗೆ ಹಲವಾರು ಪ್ರೇರಕ ಮತ್ತು ಉಪಯುಕ್ತ ವಿಚಾರಗಳನ್ನು ಕೇಳಿದ್ದೇವೆ. ಈ ತರಬೇತಿಯಿಂದ ನಮ್ಮೆಲ್ಲರಿಗೂ ಒಂದು ವಿಷಯ ಸ್ಪಷ್ಟವಾಗಿದೆ. ತಂತ್ರಜ್ಞಾನವು ಕೇವಲ ಉಪಕರಣವಲ್ಲ, ಅದು ಶಿಕ್ಷಣದ ಭವಿಷ್ಯವನ್ನು ರೂಪಿಸುವ ಮಾಧ್ಯಮವಾಗಿದೆ. ಧನ್ಯವಾದಗಳು.